ಗೊತ್ತಿಲ್ಲ ಅಂತ ಮಾತೇ ಇರಬಾರ್ದು, ಎಲ್ರಿಗೂ ಗೊತ್ತಾಗ್ಬೇಕು ಅರುಣೋದಯ. ಅದು ಗೊತ್ತ ಮಾಡೋ ಅಂತ ಕೆಲಸ ಯಾರು ಹೇಳ್ರಿ? ಸ್ಟಾಫ್ ಅವ್ರದ್ದು ಮಾಡ್ಬೇಕು ತಾನೆ. ಈ ಸಂಸ್ಥೆ ನಿಮಗೋಸ್ಕರ ಏನೋ ಮಾಡ್ತಿದ್ರೆ, ನೀವು ಸಂಸ್ಥೆಗೋಸ್ಕರ ಅಂದ್ ಏನಾರ ಒಂದು ಕೊಡುಗೆ ಕೊಟ್ಟಿರ್ಬೇಕು. ನೀವು ಏನಾರ ಸಂಸ್ಥೆಗೋಸ್ಕರ ನಾವು ಕೆಲಸ ಮಾಡ್ತಿರೋ ಸಾಕು, ನಾವು ಸಂಸ್ಥೆ ಬೆಳಿಲಿ ಅಂತಾನೆ ಸರ್ ಅಂತ. ಹೌದ್ ತಾನೆ? ರಿವ್ಯೂಸ್ ನ ಕೊಡ್ರಿ ಅಂತ ಇದೀವಿ. ರಿವ್ಯೂಸ್ ಕೊಟ್ಟಿದ್ದೀರಿ, ಜಾಸ್ತಿ ಏನ್ ಕೊಟ್ಟಿಲ್ಲ, ಕಡಿಮೆನೇ ಕೊಟ್ಟಿದ್ದೀರಿ. ಅದನ್ನ ನಾವು ಹೇಳಿದ್ಮೇಲೆ ಬದಲಾಗಿರೋದು DM ಇಂದ ಹಿಡಿದು SM ಇಂದ ಹಿಡಿದು ಹೈಯರ್ ಡಿಪಾರ್ಟ್ಮೆಂಟ್ ಇಂದ ಹಿಡಿದು ನಾವ್ ಹೇಳಿದ್ಮೇಲೆ ನೀವು ಬದಲಾಗೋದ್ಕಿಂತ ನೀವೇ ಬದಲಾಗ್ರಿ ಅಂತಿರೋದು. ಈ ಸಂಸ್ಥೆ ಬೆಳೆದ್ರೆ ಏನ್ ಬೆಳೆದಂಗಾಗುತ್ತೆ? ದಾವಣಗೆರೆಯಿಂದ ಒಂದು ಟೀಮ್ ಬೆಳೆದಂಗಾಗುತ್ತೆ. ದಾವಣಗೆರೆಯಿಂದ ಒಂದು ಟೀಮ್ ಬೆಳೆದ್ರೆ ದಾವಣಗೆರೆಯಲ್ಲಿ ಇರೋರಿಗೆ ಎಷ್ಟು ಜನಕ್ಕೆ ಕೆಲಸ ಸಿಗುತ್ತೆ ಹೇಳ್ರಿ? ಇಲ್ಲಿಂದ ಬೇರೆ ಕಡೆ ಹೋಯ್ತು ಅಂದ್ರೆ ಎಷ್ಟು ಜನಕ್ಕೆ ನಿಮಗೆ ಹೆಮ್ಮೆ ಅನಿಸ್ಬೇಕು. ನಮ್ಮ ಒಂದು ಸಂಸ್ಥೆ ದಾವಣಗೆರೆಯಿಂದ ಅಲ್ಲಿ ಬಂದು ಕೆಲಸ ಮಾಡಿಸಿದೀವಿ, ಕೆಲಸ ಮಾಡ್ತಿದ್ದಾರೆ, ಕೆಲಸ ಕೊಡ್ತಿದ್ದಾರೆ ಅಂತ. ನಿಮಗೆ ಇದು ಅನಿಸಿಲ್ಲ ಅಂದ್ರೆ ಹೆಂಗೆ? ಗೆಲ್ಸ್ಬೇಕಾದ್ರೆ ನೀವೇ ರೀ, ದಾವಣಗೆರೆಯವರಾಗಿ ನೀವೇ ಗೆಲ್ಸ್ಲಿಲ್ಲ ಅಂದ್ರೆ ಬೇರೆ ಕಡೆ ನಾವು ಚಿತ್ರದುರ್ಗ ಹೋದ್ವಿ ಅನ್ಕೊಳ್ರಿ, ತುಮಕೂರು ಹೋದ್ವಿ ಅನ್ಕೊಳ್ರಿ, ಹಾವೇರಿ ಹೋದ್ವಿ ಅನ್ಕೊಳ್ರಿ, ಹುಬ್ಳಿ ಹೋದ್ವಿ ಅನ್ಕೊಳ್ರಿ, ಅವ್ರು ಹೆಂಗ್ ಗೆಲ್ಲಿಸ್ತಾರೆ? ಮೇನ್ ಇಂಟೆನ್ಷನ್ ಮರದಲ್ಲಿ ಮೊದ್ಲು ಬುಡ ಗಟ್ಟಿ ಇರಬೇಕು. ನಿಲ್ಬೇಕಂದ್ರೆ ಅದು ನೀವೇ ಆಗಿರ್ಬೇಕು. ನೀವು ಗಟ್ಟಿ ಆಗಿದ್ರೆ ಮಾತ್ರ ಸಂಸ್ಥೆ ನಿಲ್ಲಕ್ ಸಾಧ್ಯ. ಸಂಸ್ಥೆ ಅಂತ ಹಂಗೆ ಹೇಳಕ್ಕಾಗಲ್ಲ. ನಾವಿಬ್ರು ಇದೀವಪ್ಪ, ಸಂಸ್ಥೆ ಆಗಕ್ಕಾಗಲ್ಲ. ಸಂಸ್ಥೆ ಯಾವಾಗ ಆಗುತ್ತೆ ಹೇಳಿ? ನೂರಾರು ಜನ, ಸಾವಿರಾರು ಜನ ಕೆಲಸ ಮಾಡಿದಾಗ ಮಾತ್ರ ಸಂಸ್ಥೆ ಅಂತ ಅನ್ಸ್ಕೊಳುತ್ತೆ. ಅದಕ್ಕೋಸ್ಕರ ನಾನೇನ್ ಹೇಳ್ತಿದ್ದೆ ಅಂದ್ರೆ, ರಿವ್ಯೂ ಪ್ರತಿಯೊಬ್ರು ಕೊಡಿಸ್ರಿ, ಚೆನ್ನಾಗಿ ರಿವ್ಯೂ ಕೊಡಿಸ್ರಿ. PB ರೋಡ್ ಅನ್ನೋ ಬ್ರಾಂಚ್ ಅಲ್ಲಿ 30,000 ನಮಗೆ ರೀಚ್ ಆಗ್ಬೇಕು ರಿವ್ಯೂಸ್ನ. ಓಕೆನಾ? ಮಾಡಿಸ್ತೀರಾ? ಮಾಡಿಸ್ರಿ, ಎಫರ್ಟ್ ಹಾಕ್ರಿ. ಹೋದ್ ತಿಂಗಳು ಒಂದು ಘೋಷಣೆ ಕೊಟ್ಟಿದ್ರು ಅನ್ಸುತ್ತೆ ಅಜಯ್ ಸರ್ ಮತ್ತೆ ಆದರ್ಶ್ ಸರ್, ಯಾರು ಹೈಯೆಸ್ಟ್ ರಿವ್ಯೂಸ್ ಮಾಡಿಸ್ತಾರೋ ಅವರಿಗೆ ಗಿಫ್ಟ್ ಇರುತ್ತೆ ಅಂತ. ಹೌದಾ ಅಲ್ವಾ? ಇಲ್ಲ ಅಂತ ಹೇಳ್ಬಿಡ್ರಿ ಒಂದ್ಸತಿ, ತಗೊಂಡೋಗ್ಬಿಡ್ತೀನಿ ಅಂತಾಗೆ. ಇದು ಯಾಕೆ ನೆನಪಿರುತ್ತಂತ. ಹೈಯೆಸ್ಟ್ ರಿವ್ಯೂಸ್ ಕೊಟ್ಟಿರೋಂತ 2 ಹೆಸರು ಬಂದಿದೆ. ಟಾಪ್ 2 ಅಂತ ಹೇಳಿದ್ವಿ. ಹೇಳೋಣಮ್ಮ, ಹೇಳ್ಬಿಡೋಣ. AVK ಕಾಲೇಜ್ ರೋಡ್ ಅವರಿಗೆ ಆ ತರದ್ ಘೋಷಣೆ ಆಗಿಲ್ಲ ಅನ್ಸುತ್ತೆ. ಈ ತಿಂಗಳು ಮಾಡ್ತಾರೆ, ಒಂದ್ಸತಿ ಕೇಳಿ ನೋಡಿ. ಅಜಯ್ ಸರಿಗೆ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ನಂಬರ್ ಬೇಕಾದ್ರೆ ಕೊಡ್ತೀನಿ. PB ರೋಡ್ ಅವರಿಗೆ ಈ ಮಂತ್ ಇಂದ ಹೋದ್ ಮಂತ್ ಇಂದ ಕೊಡ್ತಾ ಇದೀವಿ. AVK ರೋಡ್ ಅವರಿಗೂ ನಾವು ಫಸ್ಟ್ ಸೆಕೆಂಡ್ ಅಂತ ಸೆಲೆಕ್ಟ್ ಮಾಡ್ತಾ ಇದೀವಿ. ಫಸ್ಟ್ ಸೆಕೆಂಡ್ ನೆಕ್ಸ್ಟ್ ಮಂತ್ ಇಂದ ಸರ್. ಅದೇ ಈ ಮಂತ್ ಇಂದ ನಾವು ಆಡ್ ಮಾಡ್ತಾ ಇದೀವಿ ಫಸ್ಟ್ ಸೆಕೆಂಡ್ ಅಂತ. ನೀವು ಅಷ್ಟೇ, ಅಲ್ಲಿ 7,000 ರಿವ್ಯೂಸ್ ಕೊಟ್ಟಿದ್ದಾರೆ. ಇಷ್ಟು ದಿನ ಕಷ್ಟಪಟ್ಟು 8-9 ವರ್ಷದಿಂದ ಸ್ಟೋರು ಬಡದಾಡಿ 7,000 ರಿವ್ಯೂಸ್ ಕೊಟ್ಟಿದ್ದೀರಾ. ನೀವು ಅಷ್ಟೇ. ನಾವು PB ರೋಡ್ ಒಂದೇ ಬ್ರಾಂಚ್ ಬಗ್ಗೆ ಮಾತಾಡ್ತಿಲ್ಲ, AVK ರೋಡ್ ಬ್ರಾಂಚ್ ಕೂಡ 30,000 ರೀಚ್ ಮಾಡ್ಲಿ, ಎಲ್ಲಾ ಜನಕ್ಕೂ ರೀಚ್ ಆಗ್ಲಿ. ಅರುಣೋದಯ ಅನ್ನೋ ಸಂಸ್ಥೆ ತುಂಬಾ ದೊಡ್ಡ ಮಟ್ಟ ಬೆಳೆದ್ರೆ ನಾವು ಬೆಳಿತೀವಿ, ನಮ್ ಜೊತೆ ನೀವು ಬೆಳಿತೀರಿ. ತಲೆಯಲ್ಲಿ ಇಟ್ಕೊಳ್ಳಿ. ಎಲ್ರು ರಿವ್ಯೂಸ್ ಕೊಡ್ಸಿದೀರಾ? ಇಲ್ಲಿ ಎಷ್ಟು ಜನ ಇದೀರಿ? ಹೌದು, ಇಲ್ಲಿ ಒಂದು 100 ಜನ ಇರ್ಬೋದಾ ಈ ಸಂಸ್ಥೆಯಲ್ಲಿ? ಇದು PB ರೋಡಿಂದು 100 ಜನಕ್ಕೆ ಒಂದು ದಿನಕ್ಕೆ 100 ಒಬ್ಬೊಬ್ರು ಒಂದು 800 ಸಾಕಾಗುತ್ತಾ? ಹೌದು. ನೆಕ್ಸ್ಟ್ ಅಮ್ಮ, ನನ್ನ ಹತ್ರ ಒಂದು ರಿಪೋರ್ಟ್ ಟ್ಯಾಲಿ ಇದೆ. ನಮ್ಮ ಸಂಸ್ಥೆಗೆ ಈ ತಿಂಗಳು ಬಂದೋಗಿರುವಂತ ಅಷ್ಟು ಜನ 2 ತಿಂಗಳಿಂದ, ಪಾಸ್ಟ್ 2 ತಿಂಗಳಿಂದ, ಈ ತಿಂಗಳು 18,000 ಜನ. ಹೋದ ತಿಂಗಳು ಅಂದ್ರೆ ಟೋಟಲ್ ಎಲ್ಲ ಸೇರಿ 2 ತಿಂಗಳಿಂದ 35,000 ಜನ ಬಂದೋಗಿದ್ದಾರೆ. ಈಗ ಹೇಳಿ, ಕ್ವಶನ್ ಆನ್ಸರ್ ಕೊಡಿ. 35,000 ಜನ ಬಂದಿದ್ದಾರೆ. 800 ಸಾಕಾಗುತ್ತಾ? 35,000 ಜನ. ನೀವೇ ಉತ್ತರ ಹುಡುಕೋಬೇಕು. 35,000 ಜನದಲ್ಲಿ ನಾವು ಕೊಡ್ಸಿರುವಂತ ರಿವ್ಯೂ ಬರೀ 800 ಚಿಲ್ಲರ ಅಷ್ಟೇ, ಜಾಸ್ತಿ ಏನೂ ಇಲ್ಲ. ಅದರಲ್ಲೂ ಕೂಡ ಸಂಸ್ಥೆ ಪುಟ್ಟ ಆದ ಹೆಜ್ಜೆ ಇಟ್ಟಿರೋರ್ನ ಗುರ್ಸೋಕೆ ಹೆಸರು ಅನೌನ್ಸ್ ಮಾಡ್ತಿದೆ. ಹೆಸರು ಬಂದು 1075.
ಆ ಕೋಡ್ 1075 ಯಾರು? 1075 ಇವರ ಕೋಡೆ ಇವ್ರ ಹೆಸರಿದ್ದಂಗೆ, ಇವ್ರ ಹೆಸರೇ ಇವರ ಗುರುತಿದ್ದಂಗೆ, ಇವ್ರ ಗುರುತೇ ಇವತ್ತು ಇಲ್ಲಿಗೆ ಬಂದು ನಿಲ್ಸಿರೋದು. ಅವ್ರು ಮಾಡಿರೋಂತ ಕೆಲ್ಸಕ್ಕೆ ಇವತ್ತು ಕಂಪ್ನಿ ಅವರು, ನಾವು ಬಟ್ಟೆ ಅಂಗಡಿ ಅಂತ ಇವತ್ತು ಜಾಸ್ತಿ ಹೇಳಲ್ಲ, ಯಾಕಂದ್ರೆ ಕಂಪ್ನಿ ಮಾಡಕ್ ಹೋಗ್ತಿರೋದು, ಅದಕ್ಕೆ ಕಂಪ್ನಿ ಅಂತ ಹೇಳ್ತೀವಿ. ಯಾಕೆ ಸರ್ ಕಂಪ್ನಿ ಅಂತ ಚೈನ್ ಲಿಂಕ್ ತರ ಬಿಲ್ಡಪ್ ಕೊಡ್ತಾರೆ ಅಂತ ತಿಳ್ಕೊಬೇಡಿ. ನಾವು ಯಾರಿಗೂ ಬಿಲ್ಡಪ್ ಕೊಡಲ್ಲ, ಆದ್ರೆ ಬಿಲ್ಡಪ್ ಕೊಡೋ ರೇಂಜಿಗೆ ಅವ್ರು ಕೆಲಸ ಮಾಡಿರ್ತಾರೆ. 1075 ಆಯಿಷಾ ಅವರು ಹೈಯೆಸ್ಟ್ ರಿವ್ಯೂ ಕೊಡ್ಸಿದ್ದಾರೆ PB ರೋಡ್ ನಲ್ಲಿ. ಅವ್ರಿಗೆ ನಾಯ್ಸ್ ಕಂಪ್ನಿ ಕಡೆಯಿಂದ, ಅರುಣೋದಯ ಕಂಪ್ನಿ ಕಡೆಯಿಂದ ನಾಯ್ಸ್ ಬ್ರಾಂಡೆಡ್ ವಾಚ್ ಉಡುಗೊರೆಯಾಗಿ ಹೋಗ್ತಾ ಇದೆ. ಅದನ್ನ ತೊಡ್ಸೋಕ್ ಬರ್ತಿರೋ ಅಂತ ಗಣ್ಯ ವ್ಯಕ್ತಿ ಬೇರೆ ಯಾರು ಅಲ್ಲ, ನಮ್ಮ ಮ್ಯಾನೇಜ್ಮೆಂಟ್ ನ HR ಆದಂತ ನಂದಿನಿ. ಅಮ್ಮ ಇದರಲ್ಲಿ ಚಾರ್ಜರ್ ಇದೆ, ಮನೆಗೆ ಹೋಗಿ ಅವಾಗ ಚಾರ್ಜ್ ಇದೆ. ಓಕೆನಾ? ಥ್ಯಾಂಕ್ ಯು. ಮತ್ತೆ ಇದು ಅಲ್ಲದೆ ಇನ್ನೊಬ್ರ ಹೆಸರು ಕೂಡ ಇದೆ. ಹುಡುಗರ ಕಡೆಯಿಂದ ಯಾರಾದ್ರೂ ಇರ್ಬೋದಾ? ಇಲ್ಲ ಮಹಿಳಾ ಮಣಿನಾ, ಶಕ್ತಿನಾ? ಮತ್ತೊಂದು ಹೆಸರು 1079. ಇವ್ರದ್ದು ಕೂಡ ಹೈಯೆಸ್ಟ್ ರಿವ್ಯೂಸ್ ಇದೆ. ಲವಣ್ಯಮ್ಮ ಬನ್ನಿ. ವೇದಿಕೆ ಮೇಲೆ ಮತ್ತೊಬ್ರು ಗಣ್ಯ ವ್ಯಕ್ತಿ ಬಂದು ವಾಚ್ನ ಉಡುಗೊರೆ ಯಾಕೆ ಕೊಡ್ತಾ ಇದ್ದಾರೆ. ಅವರ ಹೆಸರು ಬೇರೆ ಯಾರು ಅಲ್ಲ, AVK ಕಾಲೇಜ್ ರೋಡ್ನ DM ಆದಂತ HR ಆದಂತ ಲಾವಣ್ಯ ಅವರು. ಜೋರ ಚಪ್ಪಾಳೆ ಬರಲಿ. ಸಂಸ್ಥೆ ಒಂದು ಪುಟ್ಟ ಹೆಜ್ಜೆ ಇಟ್ಟು ಏನೋ ಒಂದು ಗೌರವಿಸ್ತಿದೀವಿ. ಕೆಲವೊಬ್ರು ಹೇಳ್ಕೋಬೇಡ್ರಿ, ಬರೇ ವಾಚ್ ಕೊಟ್ಟಿದ್ದಾರೆ, ಬರೇ ಇದು ಕೊಟ್ಟಿದ್ದಾರೆ ಅನ್ನೋ ಒಂದು ಪದಾನ ಅಲ್ಲಿ ಕಪ್ಪು ಚುಕ್ಕೆನ ಇಡಬೇಡ್ರಿ. ಏನೇ ಕೊಟ್ಟಿದ್ರು ಸಂಸ್ಥೆ ಏನೋ ಮಾಡ್ತಾ ಇದೆ, ಏನೋ ನಮ್ಮ ಪ್ರತಿಭೆಗೆ ಒಂದ್ ಚೂರು ಪ್ರಯತ್ನ ಪಡ್ತಿದ್ದಾರೆ ಅನ್ನೋದೊಂದು ಖುಷಿ ಇಟ್ಕೊಂಡು ಕೆಲಸ ಮಾಡ್ರಿ. ಪ್ರತಿಯೊಬ್ರು ಚೆನ್ನಾಗ್ಲಿ. ಬನ್ನಿ, ಒಳ್ಳೇದಾಗಿ. ತಗೊಂಡೋಗಿಮ್ಮ, ಬಾಕ್ಸ್ ತಗೊಂಡೋಗ್ರಮ್ಮ. ನೀವು ಅಷ್ಟೇ ಅಮ್ಮ, ಮನೆಗೆ ಹೋಗಿ ಹಾಕೊಂಡು ಉಚಿತ ಕರೆಂಟ್ ಇದ್ರೆ ಚಾರ್ಜಿಗೆ ಇಡಿ, ಇಲ್ಲ ಅಂದ್ರೆ ಕರೆಂಟ್ ಬಿಲ್ ಕಟ್ ಚಾರ್ಜಿಗೆ ಇಡಿ. ನೆಕ್ಸ್ಟ್ AVK ರೋಡ್ ಅಲ್ಲಿ ರೆಡಿ ಆಗಿರ್ರಿ. ನೆಕ್ಸ್ಟ್ ಮಂತ್ ಯಾರಿಗೆ ಸಿಗುತ್ತೆ ಅನ್ನೋದು ರೆಡಿ ಆಗ್ತೀರಾ ಇಲ್ವಾ? ಬೆಲ್ಲ ಬಿಟ್ಟಿರಲ್ಲ, ನಮಗ್ ಕೊಳ್ಳೆ ಇಲ್ಲ ಸರ್. ಫಸ್ಟ್ PB ರೋಡ್ AVK ರೋಡ್ ಇಂದ ಸರ್ ಬೆಳೆದು AVK ರೋಡ್ ಇಂದ ಅಷ್ಟು ದೊಡ್ಡ ಅಂಗಡಿ ಮಾಡಿ, AVK ರೋಡ್ ಇಂದ ಅಷ್ಟು ದೊಡ್ಡ ಬ್ರ್ಯಾಂಡಿಂಗ್ ಮಾಡ್ಕೊಂಡು ಬಂದು PB ರೋಡ್ ಅವ್ರಿಗೆ ಕೊಟ್ಬಿಟ್ರಲ್ಲ ಅಂತ AVK ರೋಡ್ ಅವ್ರು ಬೇಜಾರು ಮಾಡ್ಕೊಂಡ್ಬಿಟ್ರು ಅನ್ಸುತ್ತೆ. ಅದಲ್ಲ ಸರ್, ಈಗ ಒಂದೇ ಮಾತು ಏನಂದ್ರೆ, ಮಗಳು ಹುಟ್ಟೋದು ಅಮ್ಮನ ಮನೆಯಲ್ಲಿ, ಕೀರ್ತಿ ತಂದ್ರೆ ಎಲ್ಲಿಗೆ ಹೋಗುತ್ತೆ? ಗಂಡನ ಮನೆಗೆ ಹೋಗುತ್ತೆ. ಹಂಗೆ ಹೌದಾ ಇಲ್ವಾ? ಅವ್ರು ಏನೇ ಓದಿರ್ಲಿ, ಏನೇ ಮಾಡಿರ್ಲಿ, ಗಂಡನ ಮನೇಲಿ ಹೇಳ್ತಾರೆ, ನನ್ನ ಸೊಸಿ B.Ed ಮಾಡಿದ್ದಾರೆ, ನಮ್ಮ ಸೊಸಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ. ಓದಿಸಿರೋ ಮನೆಗೆ ಯಾರಾದ್ರು ಹೇಳ್ತಾರ ನಮ್ಮ ಸೊಸಿಗೆ ಓದಿಸಿದ್ದು ಅವ್ರ ಅಮ್ಮ ಅಂತ? ಇಲ್ಲ, ಕೆಲವೊಂದ್ಸತಿ ಆಗುತ್ತೆ, ಕೆಲವೊಂದ್ಸತಿ ಹೇಳ್ತಾರೆ, ಆದ್ರೆ ಸೊಸೆಂದ್ರೆ ಕೇಳಿರಲ್ಲ. ಅತ್ತೆಗೆ ಬ್ಲೇಮ್ ಮಾಡಬಾರ್ದು ಹಂಗೆಲ್ಲ. ಈಗ ಎಲ್ಲರೂ ಇದಿರಲ್ಲ, AVK ರೋಡ್ ಆಗಿರ್ಬೋದು, PB ರೋಡ್ ಬ್ರಾಂಚ್ ಆಗಿರ್ಬೋದು, ಒಂದು ಟಾರ್ಗೆಟ್ ನ ಸೆಟ್ ಮಾಡ್ಕೊಂಡು ನಮಗೆ ಇಷ್ಟು ನೀವು ಕೊಳ್ಳೇಬೇಕು, ಒಂದು ಟಾರ್ಗೆಟ್ ನ ನಾವು ಫಿಕ್ಸ್ ಮಾಡ್ತೀವಿ. ಯಾಕಂದ್ರೆ ರಿವ್ಯೂಸ್ ಬೇಕೇ ಬೇಕು, ಸ್ಟೋರಿಗೆ ಬಹಳ ಇಂಪಾರ್ಟೆಂಟ್, ಒಂಥರ ಮರ್ಯಾದೆ ಇದ್ದಂಗೆ. ಹೌದು, ಆ ಮರ್ಯಾದೆನ ನಾವು ಜಾಸ್ತಿ ಮಾಡ್ಕೊಳೋದು ಹೆಂಗ ಅಂದ್ರೆ ರಿವ್ಯೂ ಕೊಟ್ಟಿ.
ರಿವ್ಯೂ ಹೆಂಗ್ ಕೊಡಿಸ್ತಾ ಹೋಗ್ತೀರಿ, ಮರ್ಯಾದೆ ಹೆಂಗೆ ಐ ಆಗ್ತಾ ಹೋಗುತ್ತೆ. ರಿವ್ಯೂ ಹೆಂಗ್ ಕಮ್ಮಿ ಮಾಡ್ತಾ ಹೋಗ್ತೀರಿ, ಮರ್ಯಾದೆ ಹೆಂಗೆ ಡೌನ್ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಕೊಡಿಸ್ತೀರಲ್ಲ, ಎಷ್ಟು ರಿವ್ಯೂ ಮಾಡ್ತೀರಾ? ಕೊಡಿಸ್ತೀರಾ? ನಾನು ಬರೇ ಸ್ಟಾಫ್ ಅವರಿಗೆ ಒಂದೇ ಹೇಳ್ತಿಲ್ಲ, ಇಲ್ಲಿ ಹೇಳ್ತಿರೋ ಪ್ರತಿ ಒಬ್ಬ ಸ್ಟಾಫ್ ಅವರಿಗೂ ಹೇಳ್ತಾ ಇದ್ದೀನಿ. DM SM ಎಲ್ಲರಿಗೂ ಇನ್ಕ್ಲೂಡಿಂಗ್ ಆಯ್ತು. ಎಲ್ಲರೂ ಕೊಡಿಸ್ರಿ. ನಾ DM ನಾನೇ ರಿವ್ಯೂಸ್ ಕೊಡಿಸ್ಬೇಕು, ನಾನು ಕ್ಯಾಪ್ಟನ್ ನಾನೇ, ಆ ಅಹಂಕಾರ ಅನ್ನೋದು ಮೊದ್ಲು ಕಿತ್ತು ಹೊಸಿರಿ. ಕಸ್ಟಮರ್ ಹೇಳ್ಬೋದು ನಿಮ್ಗೆ, ನೀವು ಯಾಕೆ ಇಷ್ಟು ರಿವ್ಯೂ ಅಂತೀರಾ ಮೇಡಮ್, ನಮ್ಗೆ ಇದರಿಂದ ಒಂದು ಏನೋ ಒಂದು ಪಾಯಿಂಟ್ ಸಿಗುತ್ತೆ, ಏನಾದ್ರು ರಿಕ್ವೆಸ್ಟ್ ಮ್ಯಾನೇಜಬಲ್. ರಿಕ್ವೆಸ್ಟ್ ಮಾಡಿ. ಹೌದಾ ಇಲ್ವೋ? ರಿಕ್ವೆಸ್ಟ್ ಮಾಡ್ತೀರಾ ಇಲ್ವೋ? ನೋಡಿ, ಒಂದೇ ಒಂದು ಹೇಳ್ತೀನಿ ನೋಡಿ, ನಮ್ಮ ದೇಶದಲ್ಲಿ ಡ್ರೋನ್ ಪ್ರತಾಪ್ ನೋಡಿದ್ದೀರಾ? ಕೇಳಿದ್ದೀರಾ? ಹೆಸರು ಕೇಳಿರ್ಬೋದು. ಆರ್ತು 10 ಅಡಿ ಆರ್ತು, 50 ಅಡಿ ಆರ್ತು, ಎಲ್ಲಾ ಸುಳ್ಳು ಅಂತ ಗೊತ್ತಾಯ್ತು. ಬಿದ್ದ ಮತ್ತೆ ಬರ್ತಾನೆ ಧಾರಾವಾಹಿ ಸೀರಿಯಲ್ ಅಲ್ಲಿ, ಸಿಂಪತಿಯಲ್ಲಿ ಆಟ ಆಡ್ತಾನೆ. ಗೆದ್ನೋ ಇಲ್ವೋ? ರಿಕ್ವೆಸ್ಟ್ ಮಾಡ್ದ, ಗೆದ್ನೋ ಇಲ್ವೋ? ಅದೇ ಮತ್ತೆ ಹೇಳೋದು, ಅವಕಾಶ ಸಿಕ್ಕಿದಾಗ ಬಳಸ್ಕೊಳೋ ಅಂತ ಕೆಲಸ ಮಾಡಬೇಕು. ಕಸ್ಟಮರ್ ಬಂದಾಗ ಆರ್ಚ್ ಮಾಡ್ತಿರ್ತಾರೆ, ಬಿಹೇವ್ ಮಾಡ್ತಿರ್ತಾರೆ, ಮಿಸ್ಬಿಹೇವ್ ಮಾಡ್ಬೋದು. ನಾವು ರಿಕ್ವೆಸ್ಟ್ ಮಾಡೋದ್ರಿಂದ ಗೆಲ್ಲಬೇಕೇ ಹೊರತು ನಾವು ಅಹಂಕಾರದಿಂದ ಗೆಲ್ಲಕ್ಕಾಗಲ್ಲ. ಸರ್ ನಮಗೆ ಇದರಿಂದ ಏನೋ ಒಂದು ಆಗುತ್ತೆ, ಚಿಕ್ಕದಾಗ ನಿಮಗೇನೋ ಆಗುತ್ತೆ ಇಲ್ವೋ, ಸಂಸ್ಥೆಗೆ ಇನ್ನೊಂದು ಸ್ವಲ್ಪ ದೊಡ್ಡದಾಗೆ ಆಗುತ್ತೆ. ಅಲ್ಲಿಂದ ಆದ್ರೆ ತಾನೇ ಸಂಸ್ಥೆ ನಿಮಗೆ ಸ್ಯಾಲ್ರಿ ಕೊಡೋಕ್ಕಾಗೋದು. 2 ಪಾಯಿಂಟ್ಸ್ ಇದೆ ತಾನೆ, 2 ನಿಮಗೆ ಸಲ್ಲುತ್ತೆ. ಯೋಚನೆ ಮಾಡಿ ಕೆಲಸ ಮಾಡಿ ಅಷ್ಟೇ. ಸರ್ ಇನ್ನೊಂದು